ಎಲ್ಲ ಜೀವರಾಶಿಯಲ್ಲಿರುವುದಷ್ಟೇ, ಗಿಡ ಮರ ಅದರಲ್ಲೆಲ್ಲ. ಅದದ್ದು ಸೂಕ್ಷ್ಮ ಆಗ್ತಾ ಆಗ್ತಾ ಹೋಗುವ ಅದಕ್ಕೆ ಆದಂಥ ಸ್ಥಿತಿ ಸಿಕ್ಕಿತು. 1 ಅರಿವು, 2 ಅರಿವು, 3 ಅರಿವು, 4 ಅರಿವು, 5 ಅರಿವು, 6 ಅರಿವು. 6 ಅರಿವಾಗುವ ಮನುಷ್ಯ ಎಲ್ಲವನ್ನು ತಿಳಿದುಕೊಟ್ಟ. ಅರ್ಥ ಆಯ್ತಲ್ಲ? ಮರಕ್ಕಿರುವುದು ಅರಿವು 1. ಈಗ ಒಂದೊಂದು ಜೀವರಾಶಿಗಳಿಗೆ ಒಂದೊಂದು ಅರಿವು ಇರ್ತದೆ. ಮೀನಿಗಿರುವ ಅರಿವು 2. ಅರ್ಥ ಆಯ್ತಾ? ಮತ್ತು ಕೆಲವೆಲ್ಲ ಕೀಟಾಣುಗಳಿಗೆ, ಕೆಲವೆಲ್ಲ ವಿಚಾರಗಳಿಗೆಲ್ಲಿರುವ ಅರಿವು 3. ಮತ್ತು ಅದಕ್ಕೆ ಸ್ವಲ್ಪ ಮೇಲೆ ಮನುಷ್ಯರ ಜೊತೆ ಹತ್ತಿರವಾಗಿ ಪಳಗುವುದಕ್ಕಿರುವ ಪ್ರಾಣಿಗಳಿಗೆ ಇದಕ್ಕೆಲ್ಲಿರುವ ಒಂದು ಅರಿವು. ಅರ್ಥ ಆಯ್ತಲ್ವ? 4. ಇನ್ನು ಮನೆಯಲ್ಲಿ ಸಾಕು ಪ್ರಾಣಿಗಳಾಗಿ ಎಲ್ಲವನ್ನು ಸಾಕ್ತೇವೆ, ಎಲ್ಲವನ್ನು. ಅರ್ಥ ಆಯ್ತಲ್ವ? ಈಗೊಂದು ಮನುಷ್ಯರ ಹತ್ತಿರ ಇರುವುದು ಅಂತ ಹೇಳಿದ ಒಂದು ಮೃಗಗಳು ಸ್ವಲ್ಪ ದೂರದಲ್ಲಿ ಕಾಣುವುದು. ಮನುಷ್ಯನ ಜೊತೆಗೆ ಇರುವುದು ಅಂತ ಹೇಳಿದ್ರೆ ಒಂದು ನಾಯಿ, ಒಂದು ಬೆಕ್ಕು, ಒಂದು ಹಸು, ಇಂಥದ್ದೆಲ್ಲ. ಮನುಷ್ಯನ ಮಾತನ್ನು ಕೇಳಿ ಅದಕ್ಕೆ ಸರಿಯಾಗಿ ರಿಯಾಕ್ಟ್ ಮಾಡಿಕೊಂಡು ಮನುಷ್ಯನನ್ನು ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತದೆ. ಅರ್ಥ ಆಯ್ತಾ? ಒಂದು ಆನೆ ಕೂಡ ಸ್ಪಂದಿಸ್ತದೆ. ಆದ ಕಾರಣ ಹೇಳ್ತಾರೆ ಆನೆ ಮನುಷ್ಯನಿಂತ ಬುದ್ಧಿಶಾಲಿ ಅದು ಅಂತೇಳಿ. ಒಂದು ಚಿಂಪಾಂಜಿ ಕೂಡ ಸ್ಪಂದಿಸ್ತದೆ, ಎಲ್ಲವೂ ಸ್ಪಂದಿಸ್ತದೆ. ಆದರೆ ಇದಕ್ಕೆಲ್ಲ 5 ಅರಿವು, ಎಲ್ಲವನ್ನು ಗ್ರಹಿಸಿಕೊಳ್ಳಿಕ್ಕಾಗ್ತದೆ ಅದಕ್ಕೆ. ಆದರೆ ಮನುಷ್ಯನಿಗೆ 6 ಅರಿವು ಇರುವ ಕಾರಣ ಎಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕಾಗ್ತದೆ. ಒಂದು ಆನೆ ಮನುಷ್ಯನ ಕಂಟ್ರೋಲ್ ಮಾಡೋದಿಲ್ಲ. ಆನೆಯಿಂದ ಬೇಕಾದ್ರೆ ಮನುಷ್ಯ ಓಡಿ ಹೋದಾನ ಎದುರಿ. ಆದರೆ ಮನುಷ್ಯನ ಎನಿಸಿದ್ರೆ ಆನೆಯನ್ನೇ ಕಂಟ್ರೋಲ್ ಮಾಡಿ ಹೇಳೋದು. ಅರ್ಥ ಆಯ್ತಾ? ಅದು ಎಷ್ಟು ಹತ್ತಿರ ಉಂಟು ಅದಷ್ಟು ದೂರ ಉಂಟು ಅಂತೇಳಿ ಅರ್ಥ. ಅದು ನಿಜವಾಗಿ ನಮ್ಮಿಂತ ಬಹಳ ಭಗವಂತನ ಈ ಕಾಸ್ಮಿಕ್ ಎನರ್ಜಿಗೆ, ಈ ಭಗವಂತನ ಎಲ್ಲ ಸ್ಥಿತಿಗತಿಗಳಿಗೆ, ಈ ಸತ್ಯದ ಸ್ಥಿತಿಗತಿಗಳಿಗೆ, ಪ್ರಕೃತಿಗೆ ಸಂಬಂಧಪಟ್ಟು ನಮಗಿಂತ ಬೇಗವಾಗಿ ಅದಕ್ಕೆ ಗೊತ್ತಾಗುದು. ಹೇಳೋದರ್ಥ ಆಯ್ತಾ? ಅದು ಬೇಗ ಭಗವಂತನ ಹತ್ತಿರ ಉಂಟು ಅಂತ ನಾವು ತಿಳ್ಕೊಳ್ತೇವೆ. ಆದರೆ ಭಗವಂತನಿಂದ ದೂರ ಉಂಟು, ತುಂಬ. ಭಗವಂತನಿಂದ ದೂರ ಉಂಟು. ನಾವು ಭಗವಂತನ ಹತ್ತಿರ ಇದ್ದೇವೆ. ನಾವು ಭಗವಂತನ ಹತ್ತಿರ ಇದ್ದ ಕಾರಣ ನಮಗೆಲ್ಲವನ್ನು ಕಂಟ್ರೋಲ್ ಮಾಡಲಿಕ್ಕಾಗೋ ಕಾರಣ ನಮ್ಮೊಳಗೆ ನಾನು ಎಂಬುದು ಸೃಷ್ಟಿಯಾದ್ದು. ನಾನೇ, ನನ್ನಿಂದ ಆಗ್ತದೆ, ನಾನೊಬ್ಬ CM, ನಾನೊಬ್ಬ ಪ್ರಧಾನಮಂತ್ರಿ, ನಾನೊಬ್ಬ MLA, ನಾನೊಬ್ಬ, ಹೀಗೆ 1000 ರೀತಿಯ. ನಾನು ಹೇಳಿದಾಗ ಕೇಳ್ತಾರೆ, ನಾನೊಬ್ಬ ಗುರು, ನಾನೊಬ್ಬೆಲ್ಲ ತಿಳಿದವ, ನಾನು ಹೇಳಿದರೆ 4 ಜನ ಕೇಳ್ತಾರೆ ಎಂಬ ಈ ನಾನು ಎಂಬುದು ಉಂಟಲ್ಲ, ಅದು ಮನುಷ್ಯನ ಕಂಟ್ರೋಲ್, ಅವನ ಕೆಪಾಸಿಟಿಗೆ ಅವನೊಳಗೆ ಸೃಷ್ಟಿಯಾದ ವಿಚಾರ ನಾನು. ಬಾಕಿದೆಲ್ಲ ಅದಕ್ಕೆ ಕಂಟ್ರೋಲ್ ಮಾಡೋದಿಲ್ಲ. ಅದಕ್ಕೆ ಬೇಡವೇ ಬೇಡ. ಈ ಮನುಷ್ಯನಿಗೊಂದು ಆಸೆ, ಎಲ್ಲ ಕಂಟ್ರೋಲಲ್ಲಿ ನನ್ನ ಕೈ ಕೆಳಗಿರಬೇಕು ಅಂತೇಳಿ. ಬಾಕಿ ಜೀವರಾಶಿಗಳಿಗೆ ಅದಿಲ್ಲ. ಬಾಕಿ ಯಾವುದೇ ಜೀವರಾಶಿಗಳಿಗೆ ಆ ಒಂದು ವಿಷಯ ಇಲ್ಲ. ಯಾವುದು? ತನ್ನ ಹಿಡಿತದಲ್ಲಿರಬೇಕು ಅಂತೇಳಿ. ಎಲ್ಲಿ ಇರ್ತದೆ ಅದು ಬೇಸಾಗಿರುವಂಥ ವಿಚಾರ ಸಕಲ ಜೀವರಾಶಿಗಳಿಗೂ. ಎಲ್ಲಿವರೆಗೆ? ತನ್ನ ಮಗು ಅದರ ಸ್ಥಿತಿಯನ್ನು ಕಂಡುಕೊಳ್ಳುವವರೆಗೆ. ತನ್ನ ಮಗು ಅದರ ಸ್ಥಿತಿಯನ್ನು ಕಂಡುಕೊಳ್ಳುವುದಂದ್ರೆ ಏನು? ಒಂದು ಕೋಳಿ ಮರಿ, ಒಂದು ನಾಯಿ ಮರಿ, ಒಂದು ಬೆಕ್ಕಿನ ಮರಿ, ಅದಕ್ಕೆ ಕೈಕಾಲು ಗಟ್ಟಿಯಾಗುವಾಗ ಅದಕ್ಕೆ ಬೇಟೆಯಾಡಿ ಊಟ ಮಾಡಲಿಕ್ಕೆ ಆಗ್ತದೆ. ಅದರ ಜೀವನವನ್ನು ಅದು ನಡೆಸಿಕೊಂಡು ಹೋಗ್ತದೆ. ಸೊ ನನ್ನ ಕರ್ತವ್ಯ ಮುಗೀತು. ಇದು ಕರುಣೆ. ಎಲ್ಲ ಜೀವರಾಶಿಗಳಿಗೆ ಭಗವಂತ ಕೊಟ್ಟ ಪವಿತ್ರವಾದ ವಿಷಯ ಅಂದರೆ ಕರುಣೆ. ಒಂದು ವಿಷ ಸರ್ಪವೇ ಆಗಿರಲಿ, ಆದರೆ ಅದರ ಮಗುವಿನ ತರಕ್ಕೆ ಕರುಣೆಯನ್ನಿಟ್ಟಿದ್ದ. ಒಂದು ಕ್ರೂರ ಮೃಗವೇ ಆಗಿರಲಿ, ಅದರ ಮಗುವಿನ ತರಕ್ಕೆ ಕರುಣೆಯನ್ನಿಟ್ಟಿದ್ದ. ಅಲ್ಲೊಂದು ಲವ್ ಇಟ್ಟ. ಅರ್ಥ ಆಯ್ತಲ್ಲ? ಇದು ಭಗವಂತ ಸೃಷ್ಟಿ. ಇದೆಲ್ಲ ನಾವು ಮಾತಾಡ್ಲಿಕ್ಕೆ ಹೋದ್ರೆ ಮುಗಿಲಿಕ್ಕಿಲ್ಲ ಇದೆಲ್ಲ. ಅರ್ಥ ಆಯ್ತಲ್ಲ? ಶುಭವಾಗಲಿ. ತಿರುಚಿಟ್ಟಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.